ಇವತ್ತು ನಮ್ಮ ಸ್ನೇಹಿತರೆಲ್ಲ ಸೇರಿ ಒಂದು ಅನುದಾನ ಬೆಳಿಗ್ಗೆಯಿಂದ ಸಾಯಂಕಾಲದವರೆಗೂ ಒಂದು ಅನುದಾನಗಳು ಇಟ್ಕೊಂಡಿದ್ದಾರೆ. ಹೆಲ್ತ್ ಕ್ಯಾಂಪು ಎಲ್ಲ ಮಾಡ್ತಾ ಇದ್ದಾರೆ. ಮುಂದೆ JCB ಚುನಾವಣೆ ಬರ್ತಾರೆ ಸರ್, ಏನಾದ್ರು ನಿಮ್ಮ ಸ್ಪರ್ಧೆ ಮಾಡೋದು? ಸ್ಪರ್ಧೆಗೆ ರೆಡಿ ಇದ್ದೀವಿ. ಹೀಗೆಲ್ಲ ಅವಾಗಿಂದ ರೆಡಿ ಇದ್ದೀವಿ. ಇನ್ನು ಎಲೆಕ್ಷನ್ ಯಾವಾಗ ಮಾಡ್ತಾರೆ ಅಂತ ಗೊತ್ತಿಲ್ಲ, ನೋಡೋರು ಬಂದಾಗ ಯಾವಾಗ ಏನು ಮಾಡಬೇಕು ಅದು. ಕೊನೆಯದಾಗಿ ಏನು ಹೇಳಿ ಬಯಸ್ತೀರಾ ಸರ್ ನಿಮ್ಮ ಫಾಲೋವರ್ಸ್? ಎಲ್ಲ ಫಾಲೋವರ್ಸ್ಗೆ ಏನು ಹೇಳೋಣ, ಎಲ್ಲ ಫಾಲೋವರ್ಸ್ ಅಷ್ಟು ಚೆನ್ನಾಗಿ ನೋಡ್ಕೊಳ್ತಾ ಇದ್ದಾರೆ. ಇನ್ನು ಮಾತಾಡೋದು ಏನಿಲ್ಲ. ಥ್ಯಾಂಕ್ ಯು. ಇಲ್ಲಿ ನಿಮ್ಗೆ ಗೊತ್ತಿರೋ ಥರ ಮಂಡ್ಯ ಮಲ್ಲೇಶನ ದೊಡ್ಡ ಮಟ್ಟಕ್ಕೆ ಬೆಳೆದಿದ್ದಾರೆ ಆಲ್ರೆಡಿ. ಆಮೇಲೆ ದೊಡ್ಡ ಸಮಾಜ ಸೇವಕರು, ಬೇರೆ ಯಾರು ಈ ಮಟ್ಟಕ್ಕೆಲ್ಲ ಸೇವೆ ಮಾಡಿಲ್ಲ. ನಮಗೆ ಗೊತ್ತಿರೋ ಥರ ಮನಸ್ಸು ಚೆನ್ನಾಗಿದೆ, ಭಗವಂತನ ಆಶೀರ್ವಾದ ಇದೆ, ನಮ್ಮೆಲ್ಲರ ಆರೈಕೆ ಇದೆ, ಒಳ್ಳೆ ಸ್ನೇಹಿತರಿದ್ದಾರೆ, ಒಂದು ಒಳ್ಳೆ ಬಳಗ ಇದೆ. ಹಂಗಾಗಿ ನಾವು ಅವ್ರಿಗೆ ಇವತ್ತು ಹುಟ್ಟುಹಬ್ಬದ ಶುಭಾಶಯಗಳನ್ನ ಹೇಳಕ್ಕೆ ಇಷ್ಟಪಡ್ತೀವಿ. ಮುಂದೆ ಅವ್ರು ದೊಡ್ಡ ಮಟ್ಟಕ್ಕೆ ಬೆಳೀತಾರೆ ಅನ್ನೋ ವಿಶ್ವಾಸ ನಮಗಿದೆ. ಥ್ಯಾಂಕ್ ಯು. ಮಲ್ಲೇಶ್ ಅಣ್ಣವರ ಹುಟ್ಟುಹಬ್ಬದ ಪ್ರಯುಕ್ತ ನಾವೆಲ್ಲ ಸ್ನೇಹಿತರು ಸೇರಿ ಒಂದು ಉಚಿತ ಆರೋಗ್ಯ ಶಿಬಿರ ಮತ್ತು ಅನ್ನದಾನದ ವ್ಯವಸ್ಥೆ ಇದೆಲ್ಲ ವ್ಯವಸ್ಥೆ ಮಾಡಿದ್ದೀವಿ. ನಮ್ಮ ಮಲ್ಲೇಶ್ ಅಣ್ಣವರು ಸಾರ್ವಜನಿಕ ಜೀವನದಲ್ಲಿ ಬಡ ಜೀವನದಲ್ಲಿ ಬೆಳೆದು ಈ ಮಟ್ಟಕ್ಕೆ ಬಂದಿದ್ದಾರೆ. ಬಡ ಜೀವನದ ಕಷ್ಟ ಏನು ಅಂತ ಅವ್ರಿಗೆ ಗೊತ್ತಿದೆ. ಮುಂದಿನ ದಿನಗಳಲ್ಲಿ ಇನ್ನೂ ಹೆಚ್ಚಿನ ಒಂದು ಜನಗಳ ಸೇವೆ ಮಾಡಬೇಕು ಅನ್ನೋದು ನಮ್ಮ ಇಚ್ಛೆ ಇದೆ. ಮುಂದಿನ GB ಚುನಾವಣೆ ಬರ್ತಾ ಇದೆ. ಹೈಕಮಾಂಡ್ ಏನು ತೀರ್ಮಾನ ತಗೊಂತಾರೆ ಅದ್ರ ಮೇಲೆ ಅವ್ರಿಗೆ ಟಿಕೆಟ್ ಕೊಟ್ಟು ನಾವು ಅವ್ರು ಗೆಲ್ಸ್ಕೊಂಬರುವಂಥ ನಮ್ಗೆ ಶಕ್ತಿ ಭಗವಂತ ಕೊಡ್ತಾನೆ ಅನ್ನೋದು ನಾವು ನಂಬಿಕೆ ಇಟ್ಕೊಂಡಿದ್ದೀವಿ. ಜನರು ಕೂಡ ಅವ್ರ ಪರವಾಗಿದ್ದಾರೆ. ಮುಂದಿನ ದಿನಗಳಲ್ಲಿ ಅವ್ರನ್ನ ಗೆಲ್ಲಿಸುವಂಥದ್ದು, ಅವ್ರನ್ನ ಜನಸೇವೆಗೆ ತರುವಂಥದ್ದು, ಇನ್ನೂ ಹೆಚ್ಚಿನ ಇದನ್ನು ಸಪೋರ್ಟ್ ಕೊಡಬೇಕು ಅಂತ ಜನಸೇವೆಯಲ್ಲಿ ಇದ್ದಾರೆ. ಹಾಗಾಗಿ ಈಗೆಲ್ಲ ನಾವು ಕೇಳ್ಕೊಳ್ಳೋದಿಷ್ಟೇ, ಜನಗಳಲ್ಲೂ ನಾವು ಕೇಳ್ಕೊಳ್ಳೋದಿಷ್ಟೇ, ಏನೂ ಅಧಿಕಾರ ಸಿಗದೆ ಈ ಕೆಲಸ ಮಾಡ್ತಾ ಇದ್ದಾರೆ. ಮುಂದೆ ಅಧಿಕಾರ ಸಿಕ್ಕಿದ್ರೆ ಏನು ಮಾಡ್ತಾರೆ ಅನ್ನೋದು ಜನಗಳಲ್ಲಿ ಗೊತ್ತಾಗಬೇಕು ಅನ್ನೋದು ನಮ್ಮ ಒಂದು ಅಷ್ಟೇ.